ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 3/3/2026ರಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮುದುಗೋಟ ಗ್ರಾಮದಲ್ಲಿ ಗಂಭೀರ ಭೂ ಒತ್ತುವರಿ ಪ್ರಕರಣ ಬೆಳಕಿಗೆ ಬಂದಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪದ ಮುದುಗೋಟ ಗ್ರಾಮದ ಚಪ್ಪಳಕಿ ಸೀಮಾಂತರದಲ್ಲಿ ಇರುವಂತಹ ಸರ್ವೆ ನಂಬರ್ 89 ಸರ್ಕಾರಿ ಗೈರಾಣಿ ಭೂಮಿಯಾಗಿದ್ದು, ಈ ಜಮೀನನ್ನ ಗ್ರಾಮದ ದನ ಕರುಗಳಿಗೆ ಮೀಸಲಿಟ್ಟಿದ್ರೂ ಕೂಡ ಅಕ್ರಮವಾಗಿ ಮರಂ ಸಾಗಾಟ ಹಾಗೂ ಜಮೀನು ಒತ್ತುವರಿ ನಡೀತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಅವರು ಆದೇಶ ಸಂಖ್ಯೆ ಹಕ್ಕು 38788 ದಿನಾಂಕ 23/3/1989ರಂತೆ ಮಂಜೂರಾದ ಸಾಗುವಳಿ ಚೀಟಿಯನ್ನ ರದ್ದುಪಡಿಸಲು ಸ್ಪಷ್ಟ ಆದೇಶ ಕೊಟ್ಟಿದ್ರು. ಆದಾಗ್ಯೂ ಈ ಆದೇಶವನ್ನ ಪಾಣಿ ಪತ್ರಿಕೆ ಕಾಲಂ 9 ಹಾಗೂ 12ರಲ್ಲಿ ಗೈರಾಣಿ ಅಂತ ದಾಖಲಿಸುವಂತೆ 2/7/2021ರಂದು ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಆರೋಪಿಸಲಾಗಿದೆ. ಕೂಡಲೇ ಸರ್ವೆ ನಂಬರ್ 89ರಲ್ಲಿ ಸರ್ಕಾರಿ ಜಮೀನನ್ನ ಅಳತೆ ಮಾಡಿ ಹದ್ದುಬಸ್ತು ಮಾಡಿ ಸರ್ಕಾರಿ ಗೈರಾಣಿ ಜಮೀನು ಉಳಿಸಬೇಕು ಅಂತ ಒತ್ತಾಯ ಗ್ರಾಮಸ್ಥರು ಮಾಡಿದ್ದಾರೆ. ಇನ್ನು ಎಸ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಮಾತನಾಡಿ, ಸರ್ಕಾರಿ ಗೈರಾಣಿ ಜಮೀನನ್ನ ಹದ್ದುಬಸ್ತು ಮಾಡಲು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಜಮೀನನ್ನ ಉಳಿಸಬೇಕು ಅಂತ ಒತ್ತಾಯಿಸಿದ್ರು. ಕೃಷ್ಣಪ್ಪ ದೊರೆ ಮಾತನಾಡಿ, ಸರ್ವೆ ನಂಬರ್ 89ರಲ್ಲಿ ಚೆಕ್ಬಂದಿ ಇಲ್ಲ, ಫಾರಂ ನಂಬರ್ 10 ಇಲ್ಲ, ನಕ್ಷೆ ಇಲ್ಲ, ಸರಿಯಾದ ಅಳತೆ ಮಾಡಿಲ್ಲ. 1 ಎಕರೆ ಜಮೀನು ಹೊಂದಿರುವವರು 4 ಎಕರೆಗೂ ಹೆಚ್ಚು ಒತ್ತುವರಿ ಮಾಡಿದ್ದಾರೆ. ಇದಕ್ಕೆ ಕಂದಾಯ ನಿರೀಕ್ಷಕ ದೇವರೆಡ್ಡಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದರು. ಗ್ರಾಮಸ್ಥರು ಈಗಾಗಲೇ ಲೋಕಾಯುಕ್ತ ಇಲಾಖೆ ಬೆಂಗಳೂರು ಅವರಿಗೆ ಪತ್ರದ ಮೂಲಕ ದೂರು ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಮಾನ್ಯ ತಹಸೀಲ್ದಾರ್ ಅವರು ಕಂದಾಯ ನಿರೀಕ್ಷಕರು ಆದ ದೇವಿರೆಡ್ಡಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕೂಡಲೇ ಅಕ್ರಮವಾಗಿ ಮರಂ ಒಡೆಯುವ ಕಾರ್ಯ ನಿಲ್ಲಬೇಕು. ಹೆಗ್ಗಿಲ್ಲದೆ ಜೆಸಿಬಿ ಟಿಪ್ಪರ್ಗಳಿಂದ ಮರಂ ಸಾಗಾಟ ನಡೀತಾ ಇದೆ, ತಕ್ಷಣದಿಂದ ನಿಲ್ಲಿಸಬೇಕು. ಇಲ್ಲವಾದರೆ ದನ ಕರುಗಳ ಸಮೇತ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಂದು ಮುದುಗೋಟ ಮತ್ತು ಜಾಳ್ಳಿ ಎರಡು ಅಂತರದಲ್ಲಿ ಚಪ್ಪಳಿಕಿ ಸೀಮಾಂತರದಲ್ಲಿ ಬರ್ತಕ್ಕಂಥ 87 ಸರ್ವೆ ನಂಬರು ಸುಮಾರು 1987ರಿಂದನೂ ಕೂಡ ಈ ಒಂದು ಗೌಟಾಣಿ ದನ ಕರಗಳಿಗೆ ಕುರಿ ಮರಿಗಳಿಗೆ ಮೇಸಕ್ಕಂತೇಳಿ ಸೀಮಿತ ಆದಂಥ ಒಂದು 20 ಎಕರೆ ಭೂಮಿನ ಒಂದು 82ರಿಂದನೂ ಊರಿನ ಗ್ರಾಮಸ್ಥರು ಕೂಡ ಪಟ್ಟಿ ಎತ್ತಿಗೇಸಿ ತಡೆಯಾಜ್ಞೆ ತಂದಿದ್ರು. ಆದರೆ ಈಗ ಒಂದು ಸುಮಾರು 4-5 ವರ್ಷಗಳಿಂದ ಇವರು ಒಂದು ಸಾಗುವಳಿ ಮಾಡ್ಕೊಂತೀವಿ ಅಂತೇಳಿ ಪಟ್ಟದಾರರು ಬಂದು ಸಾಗುವಳಿ ಮಾಡಕ್ಕೆ ನಿಂತರು. ಆದರೆ ಮಾಡಬಾರ್ದಂತೇಳಿ ಸಾಕಷ್ಟು ಸಲ ತಹಸೀಲ್ದಾರ್ಗೂ ಮತ್ತು AC ಅವರಿಗೂ ಮತ್ತು DC ಅವರಿಗೂ ಕೂಡ ಮನವಿ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು ಬಂದರು ಹೋದರು. ಆದರೆ ಇಲ್ಲಿ ಇರ್ತಕ್ಕಂಥ ಈ ಒಂದು ಭೂಮಿಯಲ್ಲಿ ತಮಗೆ ಎಷ್ಟು ಇಚ್ಛೆ ಬಂದಂತೆ ತಾವು ಸಾಗುವಳಿ ಮಾಡ್ಕೊಂಬಿಟ್ಟಾರ. 1 ಎಕರೆ ಇತ್ತಂದ್ರೆ 4 ಎಕರೆ ಸಾಗುವಳಿ ಮಾಡ್ಕೊಂಡಾರ, 4 ಎಕರೆ ಇದ್ದವ್ರು 6 ಎಕರೆ ಸಾಗುವಳಿ ಮಾಡ್ಕೊಂಡಾರ. ಹಂಗಾಗಿ ದನ ಕರಗಳಿಗೆ ಮತ್ತು ಊರಿನ ಒಂದು ಕುರಿಮರಿಗಳಿಗೆ ಬರ್ತಕ್ಕಂಥ ಇಲ್ಲಿ ಜಾಗ ಕೊಡ್ತಾ ಇಲ್ಲ. ಬೇರೆ ಹೊಲಗಳಿಗೆ ಹೋಗೋಕೆ ಕೂಡ ರಸ್ತೆಗೆ ದಾರಿ ಬಿಡ್ತಾ ಇಲ್ಲ. ಅವರು ಎಲ್ಲನೂ ನಮ್ಮದೇ ಅನ್ನೋದು ರೀತಿಯಲ್ಲಿ ಅದು ವರ್ತನೆ ಮಾಡಕತ್ತಾರ. ಇಲ್ಲಿವರೆಗೆ ಫಾರಂ ನಂಬರ್ 10 ಕೂಡ ಆಗಿಲ್ಲ, ನಿರ್ದಿಷ್ಟ ನಕಾಶೆ ಕೂಡ ಇಲ್ಲ. ಆದರೂ ಕೂಡ ಒಂದು ಇಲ್ಲಿ ನಮ್ಮದೇ ಆದಂಥ ಒಂದು AC ಕ್ಯಾನ್ಸಲ್ ಆರ್ಡರ್ ಕೊಟ್ಟರು ಕೂಡ ತಹಸೀಲ್ದಾರರು ಕೂಡ ಈ ಕಡೆ ಒಂದು ಗಮನ ಹರಿಸ್ತಾ ಇಲ್ಲ. ತಹಸೀಲ್ದಾರ್ ಆದಷ್ಟು ಬೇಗನೆ ಬಂದು ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಊರಿನ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಕುಲಕರ್ಣಿಯವರು ಮತ್ತು ತಹಸೀಲ್ದಾರ್ ಮತ್ತು AC ಆದೇಶ ಕೂಡ ಆಗಿರೋದ್ರಿಂದ ಇಲ್ಲಿ ಈಗಾಗಲೇ ಒಂದು ಮರಳು ಇದು ಮರ್ಮ ಹೊಡಿತಕ್ಕಂಥ ಕೆಲಸ ಆಕೈತದ. ಅವ್ರಿಗೇನ ನಾವು ತಡೆ ಹೊಡ್ರಿ, ನೀವು ಮರ್ಮ ಕೊಡಕ್ಕೆ ಹೋಗ್ಬೇಡ್ರಿ, ನಿಮ್ದು 1 ಎಕರೆ ಹೊಲ ಇರೋದು 4 ಎಕರೆದಾಗ ಯಾಕೆ ಕೊಡಕತ್ತೀರ ಅಂತ ಊರಿನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರು. ಇಲ್ಲ, ನಂದು ಇಷ್ಟೇ ಆದ ಭೂಮಿ, ನಾನು ಇಲ್ಲಿವರೆಗೆ ಬರ್ತದೆ, ನಾನು ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ತಾರೆ. ಆದ್ರೆ ಅಳತಿ ಮಾಡಿಲ್ಲ, ಇಲ್ಲಿವರೆಗೆ ಅಳತಿ ಮಾಡಿಲ್ಲ, ನಕ್ಷೆ ಆಗಿಲ್ಲ. ಹಾಗಾಗಿ ಈ ಒಂದು ಸಮಸ್ಯೆನ ಆದಷ್ಟು ಬೇಗನೆ ತಹಸೀಲ್ದಾರ್ ಬಂದು ಪರಿಹಾರ ಮಾಡಿಕೊಡ್ಬೇಕಂತ ಗ್ರಾಮಸ್ಥರಿಂದ ಮನವಿ. ಸುಮಾರು ವರ್ಷದಿಂದ ಯಾರಿಗೆ ಚೆಕ್ ಬಂದಿಲ್ಲ, ಆಕಾರ ಬಂದಿಲ್ಲ, ಸುಮ್ಮನೆ ಪಾಣಿಗೆ ಹೆಸರಾಗಿತ್ತು. ಪಾಣಿಗೆ ಹೆಸರಾದ ಕೂಡ AC ಇದಾಕಿ AC ದನ ಕರಗಳಿಗೆ ಅಂತೇಳಿ ಆದೇಶ ಮಾಡಿ ಪಾಣಿ ರದ್ದು ಮಾಡೋಂಥ ಆದೇಶ ಮಾಡ್ಯಾನ. ಮಾಡಿದರೂ ಕೂಡ ಅವ್ರು ಇಚ್ಛೆ ಬಂದಂಗೆ ಯಾರಿಗಿಂತಲ್ಲಿ ಅಂತ ಅಳತಿ ಮಾಡಿ ಕೊಟ್ಟಿಲ್ಲ, ಏನಿಲ್ಲ. ದನ ಕರುಗಳಿಗಿಲ್ಲ. ಬಗಲಾಗ ನದಿ ಆದ, ನದಿ ಬಂತಪ್ಪ ಅಂತಂದ್ರೆ ದನ ಕರುಗಳು ಮೊಸಳಿ, ಈ ನಾಯಿಗಳು ಕುರಿಗಳು ಮೊಸಳಿ ಪಾಳಾಗ್ತಾವ. ಇದು ನಮಗೆ ಎಲ್ಲಿ ಮೇಸಕ್ಕಿಲ್ಲ. ಇದು ಮೇಸೋ ಸಲಾಗಿಂದ AC ಆರ್ಡ್ರ್ ಇದ್ರನ್ನ ಗಿರ್ದಾವರಿಗೆ ನಾವು ಹೇಳಿದ್ರು ಕೂಡ ಇದು ಎಲ್ಲ ಮೇನ್ ಇರೋದು ಗಿರ್ದಾವರಿ ದೇವರೆಡ್ಡಿದೆ ಕಾರಣ. RI ಕುಲಕರ್ಣಿದೆ. ಇವಾಗ ಇಲ್ಲಿಗೆ ಬರೋಕ್ಕೆ ತಯಾರಿಲ್ಲ, ಮಾಡೋಕ್ಕೆ ತಯಾರಿಲ್ಲ. ನಾವು ಫೋನ್ ಮಾಡಿದ್ರೆ ಅವ್ರು ಹೋಗಿ ಅರ್ಜಿ ಕೊಡೋಕೆ ಹೋದ್ರೆ ತಗೊಳಕ್ಕೆ ತಯಾರಿಲ್ಲ. ಇಲ್ಲಿ ಬಂದು ನಿಂದ್ರಸಕ್ಕೂ ಇಲ್ಲ, ಇಜೆಟ್ ಕೊಡೋಕ್ಕೂ ಇಲ್ಲ. ಇದೆಲ್ಲ ಕಾರಣ ದೇವರೆಡ್ಡಿದೆ. ಇದು ಅದು ತಹಸೀಲ್ದಾರ್ ಕೂಡ ಆರ್ಡ್ರ್ ಮಾಡ್ಯಾನ, ಎಲ್ಲರಿಗೆ ಜಮೀನಾದ ಇದು ಜಮೀನನ್ನು ಕ್ಯಾನ್ಸಲ್ ಮಾಡಂತೇಳಿ ಆರ್ಡ್ರ್ ಮಾಡ್ಯಾನ. ಆರ್ಡ್ರ್ ಮಾಡಿದ್ರು ಕೂಡ ಈ ಕೇರ್ ಮಾಡೋಕ್ಕಿಲ್ಲ. ನಾವು ಮತ್ತೆ ಲೋಕಾಯುಕ್ತ ಕೂಡ ಲೆಟ್ರ್ ಹಾಕಿವಿ.
ಲೋಕಾಯುಕ್ತ ಮೊನ್ನೆ ಹೋಗಿ ತಹಸೀಲ್ದಾರಿಗೆ ಭೇಟಿ ಆದ್ರೆ ಅಲ್ರಿ ನಿಮ್ಮ ಹೆಸರು ಬರ್ತೀವಿ ನಾವು ಅಂತಂದ್ರೆ ಬರಿಬಾಡ್ರಿ ದಯವಿಟ್ಟು. ನಾನು ಆ ಫೈಲ್ ತಂದು ಗೇಸಿ ನಾನು ದೇವರಡ್ಡಿ ಎದುರೇ ಗಿರ್ದವರಿ ಎದುರೇ ಕರೆಸಿ ಅದು ಫೈಲ್ ತಂದು ನಾನು ಕ್ಯಾನ್ಸಲ್ ಮಾಡ್ತೀನಿ, ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಲೋಕಾಯುಕ್ತಿಗೆ ಲೆಟ್ರ್ ಬರಲಿಲ್ಲ. ಆ ಮರ್ದಿನೇ ನಾವು ದೇವರಡ್ಡಿಗೆ ಫೋನ್ ಮಾಡಿ ಹಿಂಗೆ ಹೊಡ್ಯಾಕತ್ತಾರ ಇದು ಮಾಡಕತ್ತಾರ ಅಂತ ಕುಲಕರ್ಣಿಗೆ ಹೇಳಿವಿ. ಕುಲಕರ್ಣಿನೂ ಬರೋಕ್ಕೆ ತಯಾರಿಲ್ಲ, ದೇವರಡ್ಡಿ ಬರೋಕ್ಕೆ ತಯಾರಿಲ್ಲ. ಗಿರ್ದಾವರಿ ಅವನಿದ್ದು ಗಿರ್ದಾವರಿಲಿದ್ದು ಇದೆಲ್ಲ ಕೈವಾಡ ಅವನೇ ಹೊಡ್ಸಕತ್ತಾನ. ಅಷ್ಟು ಬೇಗ ಇದನ್ನು ನೀವು ತಡೆ ಹೊಡಲಿಲ್ಲ ಅಂದ್ರೆ ನಾವು ಮುಂದಿನ ದನ ಕರುಗಳನ್ನು ನಿಮ್ಮ ತಹಸೀಲ್ ಆಫೀಸ್ನಾಗ ಒಗಿಸಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳಿ. ಏನಂದ್ರೆ ಮುಂದಿನ ದಿನಗಳಲ್ಲಿ ಏನು ಮಂಜೂರಾದಂಥ ಎಸಿ ಅವರು ಮಾಡಿದಂಥ ಆದೇಶವನ್ನು ರದ್ದುಪಡಿಸಿ ಅದೇನೋ ಉಲ್ಲಂಘನೆ ಮಾಡಿಸಿ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಏನು ಮಾಡ್ಕೊಂಡ್ರ ಅಕ್ರಮವಾಗಿ ಆಸ್ತಿ ಇದು ಮಾಡ್ಕೊಂಡ್ರ ಅದನ್ನು ರದ್ದುಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಗ್ರಾಮಸ್ಥರು ಉಗ್ರ ಹೋರಾಟಕ್ಕೆ ಸಜ್ಜಾಗಿವಂತ ಈ ಮೂಲಕ ತಮ್ಮೆಲ್ಲರಿಗೆ ಎಚ್ಚರಿಕೆ ಕೊಡ್ತೀವಿ. ಆದಷ್ಟು ಬೇಗ ಇದೇನೋ ಜಲ್ಲಿ ಬಂದು ತಹಸೀಲ್ದಾರ್ ಅವರು ಏನು ನಮ್ಮ ಗ್ರಾಮಸ್ಥರು ಮನವಿ ಮಾಡಿರ್ತಾರೆ, ಮನವಿ ಪ್ರಕಾರ ಬಂದು ತಾವು ಮುಂದಿನ ಆದೇಶ ಮಾಡಿ ಪಾಣಿಗಳನ್ನ ರದ್ದುಪಡಿಸ್ಬೇಕು. ಮತ್ತು ಮರ ಮಾಡಿರ್ತಕ್ಕಂಥ ಅಕ್ರಮವಾಗಿ ಮರಮೇನು ಹೊಡಿಯಕೈತಾರ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು ಅಂದಗೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ. ಮೊದಲು ಸರ್ಕಾರಿ ಭೂಮಿ ಇರೋದ ಗೋಮಾಳ 89 ಸರ್ವೆ ನಂಬರ್ ಇರ್ತಕ್ಕಂಥ ಗೋಮಾಳ ಭೂಮಿನ ಕಾನೂನು ಪ್ರಕಾರ ಇದು ಭೂಮಿನ ಹಂಚಿಕೆ ಆಗಿಲ್ಲ. ಸಿಕ್ಕಂಗೆ ಅವ್ರಿಗೆ 4 ಎಕರೆ 5 ಎಕರೆ ಈ ರೀತಿಯ ಹಂಚಿಕೆ ಆಗಿರ್ತದೆ. ಕಾನೂನು ಪ್ರಕಾರನೇ ಇದು ಹಂಚಿಕೆ ಇರೋದಿಲ್ಲ. ಕೂಡ ಇದು ನಿರ್ದಿಷ್ಟವಾದ ನಕಾಶೆ ಇರೋದಿಲ್ಲ, ಇದಕ್ಕೇನು ಟಿಪ್ಪಣಿ ಇಲ್ಲ, ನೀವು ಒಂದು ಇದಕ್ಕೇನು ಪಾರ್ ನಂಬರ್ 10 ಸಹ ಆಗಿರೋದಿಲ್ಲ. ಯಾರು ಇಲ್ಲಿ ಇಂಥ ಭೂಮಿ ಇಂತಲ್ಲಿ ಐತೆ ಅನ್ನೋಕೆ ಯಾವುದೇ ರೀತಿ ಅವರಲ್ಲಿ ದಾಖಲೆಗಳಿಲ್ಲ. ಕೇವಲ ಪಾಣಿಯಲ್ಲಿ ಮಾತ್ರ ಅವ್ರ ಹೆಸರು ನಮ್ದು ಆಗಿರ್ತದ. ಅದರಿಂದ ಇಟ್ಕೊಂಡ್ಗೆ ಅವ್ರು ಏನು ಮಾಡಕತ್ತಾರ, ದೌರ್ಜನ್ಯ ಊರ ಜನರಿಗೆ ದನಕಾರ ಮೇಸಕ್ಕೂ ಇದೇನು ಅನುಕೂಲ ಇಲ್ಲಾರ್ದಂಗೆ ಆಗ್ಯದ. ಇನ್ನೂ ಒಂದು ನಾವೇನು ಊರು ದೇವ್ರು ಮಾಡಿರೋ ಒಂದು ಟ್ರಿಪ್ ಮರ ಮೈಯೋದಿಲ್ಲ ಊರ ಜನರಿಗೆ, ಅವ್ರು ನಮ್ಮ ಮೇಲೇನ ದೌರ್ಜನ್ಯ ಮಾಡಕತ್ತಾರ. ಅದನ್ನೆಲ್ಲ ಈ ಮೂಲಕ ಏನಾಗುತ್ತೆ ತಹಸೀಲ್ದಾರಿಗೆ ಆಗಿರ್ಬೋದು, ಈ 1-2 ವರ್ಷದಿಂದ ತಹಸೀಲ್ದಾರ್ ಬಂದ್ಗಿಸಿ ಇದನ್ನ ಮತ್ತೆ ಇದನ್ನ ಪ್ರೊಸೀಡ್ ಮಾಡಿ ಹೋಗಿದ್ರು. ಇದನ್ನ ಯಾರು ಸಾಗುವಳಿ ಮಾಡಂಗಿಲ್ಲ, ಇದನ್ನ ನಿಂದ್ರಿಸ್ತಾರೆ. ಊರನ್ನವ್ರು ಮರ ಮಾಡ್ಕೊಂಡು ನಾವು ಆದ್ರೂ ಕೂಡ ಊರನ್ನವ್ರು ಇದನ್ನ ಯಾವುದೋ ಉಲ್ಲಂಘನೆ ಮಾಡಿಲ್ಲ. ನಾವು ಇದನ್ನ ಮರಂ ಸತ್ಯ ನಾವು ಸತ್ಯ ಒಂದೇನು ಒಯ್ದಿಲ್ಲ. ಇದು ಸಂಬಂಧಪಟ್ಟಂಥ ಮಾನ್ಯ ನಾಡ ಕಚೇರಿಯಲ್ಲಿ ದೇವರೆಡ್ಡಿ ಅವರು ಆಗಿರ್ಬೋದು ತಹಸೀಲ್ದಾರ್ ಇದನ್ನು ಜಲ್ದಿದ ಆದೇಶನ ರದ್ದುಪಡಿಸಿಗೇಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಂತ ದನಕರ ಮೇಸಕ್ಕೆ ಆದೇಶ ಇತ್ತು ಮೊದಲಿದ್ದ, ಇವಾಗ ಆದೇಶ ಇಲ್ರಿ. ಇವ್ರು ಇವಾಗ ಬಂದ್ ಮಾಡಿಬಿಟ್ರ. ಹಾಜರಿದ್ದವರು ಕೃಷ್ಣಪ್ಪ ದೊರೆ, ಎಂಎಸ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರು ಗೋವಿಂದರಾಜ್ ದೊರೆ, ಅಪ್ಪು ಪಾಟೀಲ್, ಆರ್ಯಸ ಪಾಟೀಲ್, ದೇವಪ್ಪ ಗೌಡ ಮೇಟಿ, ಹಂಪಣ್ಣ ತಪಾಸಿ, ಚೆನ್ನಪ್ಪ ಮುದುಗೋಟ್ರ, ಸಾಬಣ್ಣ ಮೇಟಿಗೌಡ, ತಿಮ್ಮಣ್ಣ ತಳವಾರ್, ಚೆನ್ನಪ್ಪ ದಳಪತಿ, ಚಂದ್ರು ಪಾಟೀಲ್, ಸಿದ್ದಪ್ಪ ತಳವಾರ್, ಚಂದ್ರಮ್ಮ ಆಂಜನೇಯ ಮೇಟಿ, ನಾಗಪ್ಪ ಮೇಟಿ, ಈರಣ್ಣ ಮೇಟಿ, ಮಂಜುನಾಥ್ ಮೇಟಿ, ಕಾಶಿನಾಥ್ ಮೇಟಿ, ಚೆನ್ನಬಸವ ಮೇಟಿ, ಬಸವರಾಜ ದೊರೆ, ರಂಗನಾಥ್ ದೊರೆ, ಹನುಮಂತರಾಯಗೌಡ ಆಲದಾಳ ಹಾಗೂ ಮುದುಗೋಟ್ ಗ್ರಾಮದ ಇತರರು ಗ್ರಾಮಸ್ಥರು ಹಾಜರಿದ್ದರು. ಖಾಸಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.